ಗರಿಗರಿಯಾದ ಕುರುಮ್ ಕುರುಮ್ ಸಾಬುದಾನಿ ಹಪ್ಪಳ ಮಾಡ್ಕೊಳ್ಳೋಣ. ಅದು ಹೆಂಗೆ ಮಾಡಿದ್ದೀನಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಎಲ್ಲೂ ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೋಡಿ, ಯಾಕಂದರೆ ಅದು ಹೆಂಗೆ ಬಂದಿದೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕಲ್ಲ. ಅರ್ಧ ಅರ್ಧ ನೋಡಿದರೆ ಅದು ಗೊತ್ತಾಗಲ್ಲ, ಮತ್ತು ಸರಿ ಬಂದಿಲ್ಲ ಅಂತ ನಿಮ್ಗೆ ಅನ್ನಿಸ್ಬಾರ್ದು ಅಂತ ಫುಲ್ ವಿಡಿಯೋನ ವಾಚ್ ಮಾಡಿರಿ. ಕುರುಮ್ ಕುರುಮ್ ಗರಿಗರಿಯಾದ ಸಾಬುದಾನಿ ಹಪ್ಪಳ ಸಿಂಪಲ್ಲಾಗಿ ಮಾಡೋದು. ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಜಾಸ್ತಿ ಬಳಸಲ್ಲ. ಭಾಳ ಚೆಂದಾಗ್ಯಾವ, ನೋಡ್ರಿ ಒಂದ್ಸಲ. ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ಬನ್ನಿ ಸಾಬುದಾನಿ ಇದು ಹಪ್ಪಳ ಮಾಡೋಣ. ಈಸಿಯಾಗಿ ಮಾಡೋದು, ಯಾವುದೇ ಜಂಜಾಟ ಇಲ್ಲದೇ ಆರಾಮಾಗಿ ಮಾಡ್ಕೋಬೋದು. ನಾನು ರಾತ್ರಿ 1 ಬಟ್ಲು ಸಾಬುದಾನ ತೊಗೊಂಡು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ರಾತ್ರಿ ನೆನೆಸಿಟ್ರೆ ಚೆನ್ನಾಗಿ ಉಬ್ತಾವು. ಉಬ್ಬಿದರೆ ನೆಂದರೆ ಅದು ಸ್ವಲ್ಪ ಒಂದು 15 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಭಾಳ ಚೆಂದ ಆಗ್ತಾವೆ ಹಪ್ಪಳ. ನೋಡಿರಿ, ನಾನು 1 ಬಟ್ಲ ಹಾಕಿ ಒಂದು ಚೂರು ಮತ್ತೆ ಸ್ವಲ್ಪ ಹಾಕಬೇಕು ಅನಿಸಿ ಮತ್ತೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧನೂ ಇಲ್ಲ, ಅರ್ಧಕ್ಕಿಂತಲೂ ಕಮ್ಮಿ. 1 ಬಟ್ಲು ಅರ್ಧಕ್ಕಿಂತಲೂ ಕಮ್ಮಿ ಅಳತೆ ತೊಗೊಂಡಿದ್ದೀನಿ ನಾನು. ನೋಡಿರಿ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೈಟ್ ನೆನೆ ಇಟ್ಬಿಟ್ಟೆ ನಾನು. ಅದು ಮಿಕ್ಸ್ ಆಗಬೇಕು ಪೂರ ಸಾಬುದಾನಿ, ಯಾಕಂದರೆ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ನಲ್ಲ, ಅದು ತೇಲ್ತಾ ಇತ್ತು. ಹಾಗಾಗಿ ಚಮಚ ಅಂತ ತಿರುಗಿಸಿಟ್ಟೆ. ಮುಚ್ಚಳ ಮುಚ್ಚಿ ನೈಟ್ ಇಟ್ಟುಬಿಡ್ಬೇಕು. ನೋಡಿರಿ, ಬೆಳಗ್ಗೆ ಇಷ್ಟೊಂದು ಉಬ್ಕೊಂಬಂದಿದೆ ಅದು. ನೋಡಿರಿ ಎಷ್ಟು ಚಂದ ಉಬ್ಬ್ಯಾವ ಸಾಬುದಾನಿ. ಈ ಥರ ನೆನಿಬೇಕು. ಈ ಥರ ನೆಂದರೆ ಹಪ್ಪಳ ಅದು 2-3ರಷ್ಟು ಹಪ್ಪಳ ಉಬ್ಬುತ್ತಾವು, ಚಂದ ಬರ್ತಾವ್ರಿ ಹಪ್ಪಳ. ಅದು ನೆನೆಸಿಟ್ಕೊಂಡು ಬೌಲ್ ಐತಲ್ಲ, ಅದೇ ಬೌಲ್ನಿಂದ ಅದೇ ಅಳತೆಯಲ್ಲಿ 2ರಷ್ಟು ನೀರು ಹಾಕ್ಕೋಬೇಕು. ನೋಡ್ರಿ, ಇನ್ನೊಂದು ಬೊಗಣಿ ತೊಗೊಂಡಿದ್ದೀನಲ್ಲ, ಅದರಲ್ಲಿ ಹಾಕ್ಕೊಂಡೆ ನಾನು. ಒಂದು ಫುಲ್ ಆಗಿತ್ತಲ್ಲ, ಅದು ಹಂಗಾಗಿ 2 ಹಾಕ್ಕೊಂಡಿದ್ದೀನಿ ನೀರು. ಹಾಕ್ಕೊಂಡು ಗ್ಯಾಸ್ ಸ್ಟವ್ ಮೇಲೆ ಇಡಬೇಕು. ಅದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪನ್ನು ಹಾಕ್ಕೋಬೇಕು. ಇದರಲ್ಲಿ ನಾವು ಜೀರಿಗೆ ಅದೇನು ಬಳಸ್ತಾ ಇಲ್ಲ, ಬರೀ ಉಪ್ಪು, ನೀರು, ಸಾಬುದಾನಿ ಮಾತ್ರ. ಇದು ಲೋ ಫ್ಲೇಮಲ್ಲಿ ಎಲ್ಲ ಸ್ವಲ್ಪ ಮೀಡಿಯಮಲ್ಲಿ ಉರಿ ಇರಬೇಕು. ಅದು ತಿರುಗಿಸ್ತಾ ಇರಬೇಕು, ಯಾಕಂದರೆ ತಳಕ ಅಂಟುಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾವುದೇ ಹಪ್ಪಳ ಆಗಲಿ, ಸಂಡಿಗೆ ಆಗಲಿ, ಅವೆಲ್ಲ ಮಾಡಬೇಕಾದ್ರೆ ಇದು ತಿರುಗ್ತಾನೇ ಇರಬೇಕಿದು, ಕೈ ಬಿಡ್ದಂಗೆ. ಹಪ್ಪಳ ಮಾಡೋದಂದರೆ ಹಿಟ್ಟು ಕುದಿಸೋದೇ ಮೇನು. ಇಲ್ಲ ಅಂದರೆ ಹಪ್ಪಳ ಹಾಕಿದಾಗ ಕಟ್ಟಾಗೋ ಚಾನ್ಸಸ್ ಇರ್ತದೆ, ಸರಿಯಾಗಿ ಬರಲ್ಲ. ಈ ಹಪ್ಪಳ ಪೂರ ಎಲ್ಲನೂ ಕಂಟಿನ್ಯೂ ಆಗಿ ಎದ್ಕೊಂಡು ಬರಲ್ಲ. ಮುರಿದು ಬಿಡ್ತಾವೆ ಇವು. ಹಪ್ಪಳ ಹಾಕಿದಾಗೆಲ್ಲ ಬಿರುಕು ಬಿಡ್ತಾವೆ. ಏನು ಬರಗಾಲದಲ್ಲಿ ಭೂಮಿ ಸೀಳ್ದಂಗೆ ಸೀಳ್ತಿರ್ತಾವೆ. ಹಾಗಾಗಿ ಚಂದ ಹಪ್ಪಳ ಆಗಬೇಕು ಅಂತಂದ್ರೆ ಕುದಿಸೋದೇ ಇಂಪಾರ್ಟೆಂಟು. ನಾವು ಎಷ್ಟು ಚಂದ ಕುದಿಸ್ತೀವಿ ಅಷ್ಟು ಚಂದ ಹಪ್ಪಳ ಬರ್ತಾವೆ. ಹಾಗಾಗಿ ಕುದಿಸೋದು ನಿಮ್ಗೆ ಕರೆಕ್ಟಾಗಿ ನಾನು ಹೇಳ್ತಾಯಿದ್ದೀನಿ. ಒಂದು 20 ನಿಮಿಷ ಆದರೂ ಕುದಿಸ್ಬೇಕು. ನೋಡಿರಿ, ಒಂದು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಬಟ್ಟೆ ಮೇಲೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಪ್ಲಾಸ್ಟಿಕ್ ಕವರ್ ಮೇಲೆ ಈಸಿಯಾಗಿ ಎದ್ದೇಳ್ತಾವಂತ ನಾನು ಪ್ಲಾಸ್ಟಿಕ್ನಲ್ಲೇ ಹಾಕ್ತಾಯಿದ್ದೀನಿ. ನೋಡಿರಿ, ಇವು ನಮಗೆ ಎಷ್ಟೆಷ್ಟು ಬೇಕೋ ಅಳತೆ ಇಲ್ಲಿ ಹಾಕ್ಕೊಂಡು ಒಣಗಿದ ನಂತರ ತಕ್ಕೋಬೇಕು. ಈ ಥರ ಇದು ಆರಾಮಾಗಿ ಬಂದುಬಿಡ್ತಾವ್ರಿ. ಅವೆಲ್ಲ ತೊಗೊಂಡು ಒಂದು ಕಡೆ ಹಾಕ್ಕೊಂಡು ನಿಮ್ಗೆ ಇವತ್ತೇ ಕರೆದು ತೋರಿಸ್ತೀನಿ. ಇದು ಇದು ಹಪ್ಪಳ, ಸಾಬುದಾನಿ ಹಪ್ಪಳ ನಿಮಗೆ ಚೆನ್ನಾಗಿ ಒಣಗಬೇಕಾದ್ರೆ 2 ದಿನ ಆದರೂ ಬೇಕು. 1 ದಿನ ಒಣಗಿದ ನಂತರ ಇನ್ನೊಂದು ದಿನ ಎಲ್ಲ ತೆಗೆದು ಬಿಸಿಲಲ್ಲಿ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಒಣಗಿಸ್ಬೇಕು. ಅದನ್ನು ಬಿಸಿಲಿಗಿಟ್ಟು ಇವಾಗ ಇಷ್ಟು ಚಂದ ಒಣಗ್ಯಾವ ನೋಡಿರಿ. ನಾನು ಒಂದು ಕಡಾಯಿನಲ್ಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕರೆದು ತೋರಿಸ್ತೀನಿ ನಿಮಗೆ. ಯಾವುದೇ ಹಪ್ಪಳ ಆಗಲಿ ಲೋ ಫ್ಲೇಮಲ್ಲಿ
ಉರಿಬೇಕು ರೀ. ಯಾಕಂದ್ರೆ ಸ್ವಲ್ಪ ಉರಿ ಜಾಸ್ತಿ ಆದ್ರೆ ಅದು ಎಲ್ಲ ಕಪ್ಪಾಗಿ ಬಿಡ್ತಾವೆ, ಕೆಂಪಾಗ್ತವೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟು ನೀವು ಕರಿಬೇಕು ರೀ ಹಪ್ಪಳ, ಯಾವುದೇ ಆಗಲಿ ಹಪ್ಪಳ. ಇದು ನಾನು ಉದ್ದಿನ ಹಪ್ಪಳ ಕೂಡ ಸಾಬುದಾನಿ ಹಪ್ಪಳ ಕೂಡ ನಾನು ಈ ಥರ ಲೋ ಫ್ಲೇಮಲ್ಲೇ ಇಟ್ಟು ಕರಿತಾಯಿದ್ದೆ ನೋಡಿರಿ. ಸ್ವಲ್ಪ ಇದ್ದದ್ದು ಎಷ್ಟು ದೊಡ್ಡದಾಗಿದೆ ನೋಡಿರಿ ಅದು. ಈ ಥರ ಎಲ್ಲ ಎಣ್ಣೆಯಲ್ಲಿ ಕರ್ಕೊಂಡು ತಿನ್ಬೋದು. ಭಾಳ ಕ್ರಿಸ್ಪಿಯಾಗ್ಯಾವ ರೀ. ಒಂದು ಸಲ ನೀವು ಮಾಡಿ ನೋಡಿರಿ, ಈಸಿಯಾಗಿ ಮಾಡ್ಬೋದು. ಇದು ಬೇಸಿಗೆಯಲ್ಲಿ ಮಾತ್ರ ಮಾಡೋಕ್ಕಾಗುತ್ತೆ. ಇದು ಹಪ್ಪಳ ಎಲ್ಲ ಸ್ಟೋರ್ ಮಾಡಿ 1 ವರ್ಷದವರೆಗೆ ಇಟ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಚಂದ ಬಂದವ, ನಿಮಗೆ ಹೇಳ್ತೀನಿ. ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಪ್ರತಿಯೊಂದು ಹಾಕೋ ಒಳ್ಳೆ ವೀಡಿಯೋಗಳು ನಿಮಗೆ ಮೊದಲು ಬಂದು ತಲುಪ್ತವೆ. ನೋಡಿರಿ ಈ ಥರ ಎಲ್ಲ ಕರ್ಕೊಂಡಿದ್ದೀನಿ. ನಾನು ಸ್ವಲ್ಪ ಮಾಡಿದ್ದೀನಿ, ಅಂದರೆ ನಿಮ್ಗೆ ತೋರಿಸೋಣ ಅಂತ ನಾನು ಸ್ವಲ್ಪ ಹುರಿದಿದ್ದು. ನೋಡಿರಿ ಎಷ್ಟು ಚೆಂದಾಗ್ಯಾವಂದ್ರೆ ಬೆಳ್ಳಗೆ ಲೋ ಫ್ಲೇಮಲ್ಲಿ ಹುರಿದೋದಕ್ಕೆ ಇವು ಚೆನ್ನಾಗಿ ಬಂದಿದೆ. ಅಂದರೆ ಇವು ಸಾಬುದಾನಿ ಭಾಳ ಬೆಳ್ಳಗೆ ಚೆಂದ ಬರ್ತಾವ್ರಿ, ವೈಟಾಗಿ. ಇಷ್ಟು ಅಗಲೆಲ್ಲ ಆಗ್ಯಾವ ನೋಡ್ರಿ. ಒಂಚೂರು ಹಿಟ್ಟು ದೊಡ್ಡದಾಕಿದ್ರೆ ಇನ್ನೂ ದೊಡ್ಡದು ಬಂದುಬಿಟ್ಟವು. ಕೇಳಿಸಿತಲ್ವ ಎಷ್ಟು ಚೆನ್ನಾಗಿ ಬಂದಿವೆ, ಕ್ರಿಸ್ಪಿ ಕರಿ 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 ಸೂಪರಾಗಿ ಬಂದಿರೋ ಸಾಬುದಾನಿ. ಈ ಒಳಗೆ ಕಾಳು ಇರ್ತಾವೆ ನೋಡ್ರಿ, ಅವು ಚೆನ್ನಾಗಿ ಹಿಟ್ಟು ನೆಂದ್ರೆ ಈ ಥರ ಕ್ರಿಸ್ಪಿ ಆಗ್ತಾವ್ರಿ. ಹಾಗಾಗಿ ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಮಾಡೋದ್ರಿಂದ ಮಸ್ತಾಗಿರೋ ಸಾಬುದಾನಿ ಹಪ್ಪಳ ಮಾಡ್ಕೊಂಡು ಮಳೆಗಾಲ ಬಂದಾಗ ಮಳೆ ನೋಡ್ತಾ ತಿನ್ಬೋದು. ಹೋಳಿಗೆ ಮಾಡಿದಾಗ ತಿನ್ಬೋದು. ರೈಸಲ್ಲಿ ಪಲ್ಯ ಏನೂ ಇಲ್ಲಪ್ಪ ಅಂತಂದರೆ ಬರೀ ಅನ್ನ ಸಾರು ಇವು ಹಪ್ಪಳ ಎಲ್ಲ ಕರ್ಕೊಂಡು ತಿನ್ಬೋದು. ಇಡೀ ವರ್ಷ ನಾವು ಈ ಥರ ಇದು ಬೇಸಿಗೆಯಲ್ಲಿ ಮಾಡಿ ಇಟ್ಕೊಂಡ್ರೆ, ಡಬ್ಬದಲ್ಲಿ ತುಂಬಿಟ್ಕೊಂಡ್ರೆ ವರ್ಷ ಪೂರ್ತಿ ಈಸಿಯಾಗಿ ಮಾಡ್ಕೊಂಡು ತಿನ್ನೋಕೆ ಭಾಳ ಚೆಂದ ಇರ್ತಾವ್ರಿ. ನಾನು ತಿಂತಾಯಿದ್ರೆ ನೋಡಿರಿ ಹೆಂಗೆ ಕುರುಮ್ 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 ಸೌಂಡ್ ಬರ್ತಾಯಿದೆ. ಮಾಡ್ಕೊಂಡು ತಿನ್ನಿರಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.